ನಮಸ್ಕಾರ. ಲಕ್ಷ್ಮೀ ಭರತನಾಟ್ಯ ಚಾನೆಲ್ಗೆ ಸ್ವಾಗತ. ಲಾಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತಟ್ಟ ಅಡವಿದು 3rd, 4th ಆ್ಯಂಡ್ 5th ಡಿಫ್ರೆಂಟ್ ಸ್ಟೆಪ್ಸ್ನ ಹೇಳ್ಕೊಟ್ಟಿದ್ದೆ. ಈ ಎಪಿಸೋಡಲ್ಲಿ ನಾವು 6th ಆ್ಯಂಡ್ 7th ಡಿಫ್ರೆಂಟ್ ಸ್ಟೆಪ್ಸ್ನ ಕಲಿಯೋಣ. ಈಗ ತಟ್ಟಡವು 6th ಒನ್ ಯಾವ ರೀತಿ ಮಾಡೋದು ಅಂತ ಒಂದ್ಸಲಿ ಟ್ಯಾಪ್ ಮಾಡಿ ತೋರಿಸ್ತೀನಿ ನಿಮಗೆ. ಹ್ಯಾಂಡಲ್ಲಿ 1 2 3 1 2 3 1 2 3 1 2 3. ಈಗ ಶಳ್ಳು ಕಟ್ಟೆಯಲ್ಲಿ ಯಾವ ರೀತಿ ಹೇಳೋದು ಅಂತ ತೋರಿಸ್ತೀನಿ ನೋಡಿ. ಟೈ 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 ತಾಮ್, ಟೈ 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 ತಾಮ್. ಇವಾಗ ಕಾಲಲ್ಲಿ ತೋರಿಸ್ತೀನಿ. ಫಸ್ಟು ಬಲ್ಗಾಲು, ಅನಂತರ ಎರಡುಗಾಲು. ಟೈ 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 ತಾಮ್, ಟೈ 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 ತಾಮ್. ಇವಾಗ ನಂಬರ್ಸಲ್ಲಿ 1 2 3 1 2 3 1 2 3 1 2 3. ಇವಾಗ ಶಳ್ಳು ಕಟ್ಟೆಯಲ್ಲಿ ಟೈ 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 ತಾಮ್, ಟೈ 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 ತಾಮ್, ಟೈ 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 ತಾಮ್, ಟೈ 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 ತಾಮ್. ಈಗ 3 ಸ್ಪೀಡ್ಸು ಮಾಡೋಣ. ಟೈ 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 ತಾಮ್, ಟೈ 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 ತಾಮ್. ಕಿಟ್ಟ ತಕ್ಕ ಟೈ 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 ತಾಮ್, ಟೈ 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 ತಾಮ್. ಕಿಟ್ಟ ತಕ್ಕ ಟೈ 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 ತಾಮ್, 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 ಟೈ 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 ತಾಮ್ ತಾಮ್. ಈಗ 7th ಒನ್ ತಟ್ಟಾಡು ಯಾವ ಥರ ಮಾಡೋದು ಅಂತ ಫಸ್ಟ್ ಹ್ಯಾಂಡ್ಸಲ್ಲಿ ಟ್ಯಾಪ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ಅಲ್ಲಿ 1 2 3 ರೈಟ್ ಲೆಗ್ ಮತ್ತು ಲೆಫ್ಟ್ ಲೆಗ್ 4 1 2 3 ರೈಟ್ ಲೆಗ್. ಮತ್ತು ಲೆಫ್ಟ್ ಲೆಗ್ ಮಾಡುವಾಗ ಲೆಫ್ಟ್ ಲೆಗ್ 1 2 3 ರೈಟ್ ಲೆಗ್ 1 ಟ್ಯಾಪ್ ಮತ್ತು 1 2 3 ಲೆಫ್ಟ್ ಲೆಗ್ 3 ಟ್ಯಾಪ್. ನೋಡಿ ಈಗ ಶಳ್ಳು ಕಟ್ಟೆಲಿ ಯಾವ ಥರ ಅಂತ ಹೇಳ್ತೀನಿ. ರೈಟ್ ಲೆಗ್ಗಲ್ಲಿ ಟೈ ಯುಮ್ ದ ತ, ಲೆಫ್ಟ್ ಲೆಗ್ ಟೈ ಟೈ ತಾಮ್. ಇವಾಗ ಲೆಫ್ಟ್ ಲೆಗ್ ಯಾವ ಥರ ಅಂತ, ಲೆಫ್ಟ್ ಲೆಗ್ಗಲ್ಲಿ ಟೈ ಯುಮ್ ದ ತ, ರೈಟ್ ಲೆಗ್ ಟೈ ಟೈ ತಾಮ್, ಲೆಫ್ಟ್ ಲೆಗ್. ಇವಾಗ ಕಾಲಲ್ಲಿ ತೋರಿಸ್ಲಾ ಯಾವ ಥರ ಅಂತ. ಫಸ್ಟ್ ನಂಬರ್ ಸೆಟ್ ಮಾಡೋಣ. ಟೈ ಯುಮ್ ದ ತ ಟೈ ಟೈ ತಾಮ್. ನೋಡಿದ್ರಲ್ವ? ಈಗ ನಂಬರ್ಸಲ್ಲಿ 1 2 3 4 1 2 3 1 2 3 4 1 2 3. ಈಗ ಶಳ್ಳು ಕಟ್ಟೆಯನ್ನು ಮಾಡೋಣ. ಟೈ ಯುಮ್ ದ ತ ಟೈ ಟೈ ತಾಮ್, ಟೈ ಯುಮ್ ದ ತ ಟೈ ಟೈ ತಾಮ್, ಟೈ ಯುಮ್ ದ ತ ಟೈ ಟೈ ತಾಮ್, ಟೈ ಯುಮ್ ದ ತ ಟೈ ಟೈ ತಾಮ್. ಇವಾಗ 3 ಸ್ಪೀಡ್ಸ್ ಮಾಡೋಣ. ಟೈ ಯುಮ್ ದ ತ ಟೈ ಟೈ ತಾಮ್, ಟೈ ಯುಮ್ ದ ತ
ತೈ ತೈ ತಾಂ ಕಿಟ್ಟ ತಕ್ಕ ತೈ ಯುಂ ದ ತ ತೈ ತೈ ತಾಂ ತೈ ಯುಂ ದ ತ ತೈ ತೈ ತಾಂ ಕಿಟ್ಟ ತಕ್ಕ ತೈ ಯುಂ ದ ತ ತೈ ತೈ ತಾಂ ತೈ ಯುಂ ದ ತ ತೈ ತಾಂ ಯುಂ ದ ತ ತೈ ತೈ ತಾಂ ತೈ ಯುಂ ದ ತ ತೈ ತೈ ತಾಂ ತಾಂ. ಇವಾಗ ನೋಡಿದ್ರಲ್ಲ ತಟ್ಟಾಡೋದು 6th and 7th ಡಿಫ್ರೆಂಟ್ ಸ್ಟೆಪ್ಸ್ ಯಾವ ರೀತಿ ಮಾಡೋದು ಅಂತ. ಲಾಸ್ಟ್ ಎಪಿಸೋಡಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು, ಅದ್ರ ಮುಂಚೆ ಎಪಿಸೋಡಲ್ಲೂ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ತಟ್ಟಾಡೋದು ಡಿಫ್ರೆಂಟ್ ಸ್ಟೆಪ್ಸ್ನ ಎಲ್ಲನೂ ಚೆನ್ನಾಗಿ ನೋಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಎಲ್ಲನೂ ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ರೋ ಮುಂದೆ ಕಲಿಯೋದಕ್ಕೆ ಅದು ನಿಮ್ಗೆ ಅಷ್ಟು ಈಸಿ ಆಗುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್, ಒಂದು ಸರಿ ಅಲ್ಲ 100 ಸರಿನಾದರೂ ನೋಡಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಶಳ್ಳು ಕಟ್ಟು ಗೊತ್ತಾಗಿಲ್ಲ ಅಂದರೆ ಒಂದು ಬುಕ್ ಪೇಪರ್ ತೊಗೊಂಡು ಬರ್ಕೊಂಡು ಆ ಥರನಾದರೂ ನೀವು ಪ್ರಾಕ್ಟೀಸ್ ಮಾಡಿ, ಅದು ಇನ್ನೂ ನಿಮಗೆ ಈಸಿ ಅನಿಸುತ್ತೆ. ಇಷ್ಟೇ ಅಲ್ಲದೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಈಗ ತಟ್ಟಾಡುವುದು 7 ಡಿಫ್ರೆಂಟ್ ಸ್ಟೆಪ್ಸು ಈಗ ಆಲ್ರೆಡಿ ಕಂಪ್ಲೀಟ್ ಆಯಿತು ಇವತ್ತಿನ ಎಪಿಸೋಡ್ಗೆ. ನೆಕ್ಸ್ಟ್ ಎಪಿಸೋಡಿಂದ ನಾವು ದಶವಿಧ ಅಡವಿನಲ್ಲಿ ಸೆಕೆಂಡ್ ಒನ್ ನಾಟಡುವನ್ನ ಕಲಿಯೋಣ. ಅದರಲ್ಲಿ ಸಮ್ ಡಿಫ್ರೆಂಟ್ ಸ್ಟೆಪ್ಸ್ ಇದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಈ ಎಪಿಸೋಡು ಇಲ್ಲಿಗೆ ಎಂಡ್. ನಮಸ್ತೆ.